ದಾನ ಧರ್ಮಗಳ ಮಹಿಮೆ ಶ್ರೀ ಗರುಡ ನೀತಿ. ಎಲ್ಲ ಈ ಮಹರ್ಷಿಗಳೇ, ದಾನ ಧರ್ಮ ಮಾಡುವುದು ತುಂಬಾ ಮಹತ್ತರವಾದುದು. ಎಲ್ಲ ವರ್ಣಗಳಿಗಿಂತಲೂ ಅಧ್ಯಯನ ಅಧ್ಯಾಪನೆಗಳಿಂದ ಬ್ರಾಹ್ಮಣ ವರ್ಣವು ಉತ್ತಮವಾದುದು. ಅವರಲ್ಲಿ ಸತ್ಕ್ರಿಯಾನಿಷ್ಠನು ಅಂದರೆ ಕರ್ಮನಿಷ್ಠೆಯುಳ್ಳವನು ಶ್ರೇಷ್ಠನು. ಅವರಲ್ಲಿ ವಿದ್ಯೆ ತಪಸ್ಸನ್ನುಳ್ಳ ಬ್ರಹ್ಮ ತತ್ವಜ್ಞ ವರಿಷ್ಠನು. ದಾನವನ್ನು ಕೊಡುವವನು ಸತ್ಪಾತ್ರನಿಗೆ ಕೊಡಬೇಕೆಂದುಕೊಂಡಾಗ ಅದನ್ನು ನೋಡಬೇಕು. ಊಟವನ್ನು ಕೊಡುವುದಕ್ಕೆ ಅನ್ನದಾನ ಮಾಡುವಾಗ ಹಸಿವು ಬಡತನವನ್ನು ಮಾತ್ರವೇ ಪರಿಗಣಿಸಬೇಕು. ಹಾಗಲ್ಲದೆ ಗೃಹಸ್ಥನಾದವನು ಗೋ ಭೂ ಧಾನ್ಯ ಧನ ಸುವರ್ಣಾದಿ ದಾನಗಳು ಮಾಡುವಾಗ ಸತ್ಪಾತ್ರನಿಗೆ ಮಾಡಬೇಕು. ವಿದ್ಯೆ ತಪಸ್ಸು ಮಾಡದ ಬ್ರಾಹ್ಮಣನು ದಾನವನ್ನು ಸ್ವೀಕರಿಸಬಾರದು. ಅಪಾತ್ರದಿಂದ ದಾತನು ಪ್ರತಿಗ್ರಾಹಿತನು ಸಹ ಅಧೋಗತಿಗೆ ಪಾಲಾಗುತ್ತಾರೆ. ದಾನವನ್ನು ಪ್ರತಿದಿನವೂ ಅರ್ಹರಿಗೆ ಕೊಡಬೇಕು. ನಿಮಿತ್ತ ಕಾಲದಲ್ಲಿ ಅಂದರೆ ಸೂರ್ಯ ಚಂದ್ರಾದಿ ಗ್ರಹಗಳಿಂದ ಪ್ರತ್ಯೇಕ ದಿನಗಳಲ್ಲಿ ವಿಶಿಷ್ಟ ದಾನಗಳನ್ನು ಮಾಡಬೇಕು. ಯಾಚಕರು ಬಂದರೆ ಅವರಿಗೆ ತಕ್ಕ ದಾನವನ್ನು ಮಾಡಬೇಕು. ವಿಶಿಷ್ಟವಾದ ಗೋದಾನವನ್ನು ಮಾಡಿದಾಗ ಮಾತ್ರ ಅದರ ಕೊಂಬುಗಳಿಗೆ ಚಿನ್ನದ ಕವಚಗಳನ್ನು, ಗೋಪುರಕ್ಕೆ ಬೆಳ್ಳಿಯ ಕವಚಗಳನ್ನಿಟ್ಟು ಅಲಂಕರಿಸಿ ಒಂದು ಕಾಸ್ಯ ಪಾತ್ರೆಯೊಂದಿಗೆ ಸಹ ಕೊಡಬೇಕು. ಗೋದಾನವನ್ನು ಕರುವಿನೊಂದಿಗೆ ಸಹ ದಾನ ಮಾಡಬೇಕು. ಆ ಕರುವನ್ನು ಸಹ ಅಲಂಕರಿಸಬೇಕು. ಹಸುವು ರೋಗರಹಿತವಾಗಿ ಕರು ಸಹಿತವಾಗಿರಬೇಕು. ಕರು ಸಿಗದೆ ಹೋದರೆ ಚಿನ್ನದಿಂದಾಗಲಿ ಪಿಪ್ಪಲಿ ಕೋಲಿನಿಂದಾಗಲಿ ಮಾಡಿದ ಮರದ ಕರುವನ್ನು ಕೊಡಬೇಕು. ಈ ರೀತಿ ದಾನ ಮಾಡಿದವನಿಗೆ ಹಸು ಅಥವಾ ಕರುವಿನ ಮೇಲೆ ಎಷ್ಟು ಕೂದಲುಗಳು ಇರುವೆಯೋ ಅಷ್ಟೂ ವರ್ಷಗಳ ಕಾಲ ಸ್ವರ್ಗ ಸುಖಗಳು ಸಂಪ್ರಾಪ್ತವಾಗುತ್ತದೆ. ಅದೇ ಕಪಿಲ ಗೋವು ಆದರೆ ದಾತನ 7 ತಲೆಮಾರುಗಳವರೆಗೂ ಉದ್ಧರಿಸಲ್ಪಡುತ್ತದೆ. ಗರ್ಭದಿಂದ ಕರು ಹೊರಬರುತ್ತಿರುವ ಹಸುವನ್ನು ಪೃಥ್ವಿ ಸಮಾನವನ್ನಾಗಿ ಪೂಜಿಸುತ್ತಾರೆ. ಸ್ವರ್ಣದೊಂದಿಗೆ ಗೋದಾನವನ್ನು ಮಾಡಲಾಗದೇ ಇರುವವರು ಹಾಲನ್ನು ಕೊಡುವ ಹಸುವನ್ನಾಗಲಿ ಗರ್ಭದೊಂದಿಗಿರುವ ಧೇನುವನ್ನಾಗಲಿ ದಾನ ಮಾಡಿದರೂ ಸ್ವರ್ಗ ಪ್ರಾಪ್ತಿ ಇರುತ್ತದೆ. ಆಯಾಸವಾಗಿ ಬಂದಂತಹ ವ್ಯಕ್ತಿಗೆ ಆಸನಾದಿಗಳನ್ನು ದಾನವನ್ನಾಗಿ ಕೊಟ್ಟು ಆಯಾಸವನ್ನು ದೂರ ಮಾಡುವುದು, ರೋಗಿಯನ್ನು ಸೇವಿಸುವುದು ದೇವಪೂಜೆ. ಬ್ರಾಹ್ಮಣನ ಪಾದಗಳನ್ನು ತೊಳೆಯುವುದು, ಆತನು ಉಪಯೋಗಿಸುವ ಜಾಗವನ್ನು ವಸ್ತುಗಳನ್ನು ಶುಭ್ರಪಡಿಸುವುದು ಇವೆಲ್ಲವೂ ಗೋದಾನವನ್ನು ಶಾಸ್ತ್ರೋಕ್ತವಾಗಿ ಮಾಡಿದ್ದಕ್ಕೆ ಸಮಾನವಾದ ಫಲವನ್ನು ಕೊಡುತ್ತವೆ. ಅದೇ ರೀತಿ ಬ್ರಾಹ್ಮಣನು ಹೆಚ್ಚಾಗಿ ಇಷ್ಟಪಡುವ ವಸ್ತುಗಳನ್ನು ದಾನ ಮಾಡಿದವನಿಗೆ ಸ್ವರ್ಗ ಪ್ರಾಪ್ತಿ ಇರುತ್ತದೆ. ಭೂಮಿ, ದೀಪ, ಅನ್ನ, ವಸ್ತ್ರಗಳು, ತುಪ್ಪ ಇವುಗಳನ್ನು ದಾನ ಮಾಡಿದವನಿಗೆ ಲಕ್ಷ್ಮಿಯು ಧನಪ್ರಾಪ್ತಿಯಾಗುತ್ತದೆ. ಮನೆ, ಧಾನ್ಯ, ಛತ್ರಿ, ಮಾಲೆ, ವಾಹನ, ತುಪ್ಪ, ನೀರು, ಶಯ್ಯ, ಕುಂಕುಮ, ಚಂದನಾದಿಗಳನ್ನು ದಾನ ಮಾಡುವವರು ಸ್ವರ್ಗಲೋಕದಲ್ಲಿ ಪ್ರತಿಷ್ಠಿತರಾಗುತ್ತಾರೆ. ಸತ್ಪಾತ್ರನಿಗೆ ವಿದ್ಯಾದಾನವನ್ನು ಮಾಡಿದವನಿಗೆ ದೇವ ದುರ್ಲಭವಾದ ಬ್ರಹ್ಮಲೋಕ ಪ್ರಾಪ್ತಿಯುಂಟಾಗುತ್ತದೆ. ವೇದಾರ್ಥವನ್ನು ಯಜ್ಞಗಳ ವಿಭಿನ್ನ ವಿಧಿಗಳನ್ನು ಸಂಪಾದಿತವನ್ನಾಗಿಸಿ ಶಾಸ್ತ್ರಗಳನ್ನು ವಿಭಿನ್ನ ಧರ್ಮಶಾಸ್ತ್ರಗಳನ್ನು ನಂತರದ ಪೀಳಿಗೆಗಾಗಿ ಸ್ವಲ್ಪ ಮೌಲ್ಯವನ್ನು ಸ್ವೀಕರಿಸಿವೆಯಾದರೂ ಸರಿ, ಬರೆದವನಿಗೆ ಬ್ರಹ್ಮಲೋಕ ಪ್ರಾಪ್ತಿ ಫಲವಾಗಿ ಬರುತ್ತದೆ. ಈ ಪ್ರಪಂಚಕ್ಕೆ ಮೂಲ ವೇದಶಾಸ್ತ್ರಗಳೇ. ಆದ್ದರಿಂದಲೇ ಭಗವಂತನು ಮೊದಲಿಗೆ ಅವುಗಳನ್ನೇ ಸೃಷ್ಟಿಸಿದನು. ಆದ್ದರಿಂದ ಎಂತಹ ಕಠಿಣ ಪ್ರಯತ್ನಗಳನ್ನು ಮಾಡಿಯಾದರೂ ಅನ್ನ, ವಸ್ತ್ರಗಳು, ತುಪ್ಪ ಇವುಗಳನ್ನು ದಾನ ಮಾಡಿದವನಿಗೆ ಲಕ್ಷ್ಮಿಯು ಧನಪ್ರಾಪ್ತಿಯಾಗುತ್ತದೆ. ಮನೆ, ಧಾನ್ಯ, ಛತ್ರಿ, ಮಾಲೆ, ವಾಹನ, ತುಪ್ಪ, ನೀರು, ಶಯ್ಯ, ಕುಂಕುಮ, ಚಂದನಾದಿಗಳನ್ನು ದಾನ ಮಾಡುವವರು ಸ್ವರ್ಗಲೋಕದಲ್ಲಿ ಪ್ರತಿಷ್ಠಿತರಾಗುತ್ತಾರೆ. ಸತ್ಪಾತ್ರನಿಗೆ ವಿದ್ಯಾದಾನವನ್ನು ಮಾಡಿದವನಿಗೆ ದೇವ ದುರ್ಲಭವಾದ ಬ್ರಹ್ಮಲೋಕ ಪ್ರಾಪ್ತಿಯುಂಟಾಗುತ್ತದೆ. ವೇದಾರ್ಥವನ್ನು ಯಜ್ಞಗಳ ವಿಭಿನ್ನ ವಿಧಿಗಳನ್ನು ಸಂಪಾದಿತವನ್ನಾಗಿಸಿ ಶಾಸ್ತ್ರಗಳನ್ನು ವಿಭಿನ್ನ ಧರ್ಮಶಾಸ್ತ್ರಗಳನ್ನು ನಂತರದ ಪೀಳಿಗೆಗಾಗಿ ಸ್ವಲ್ಪ ಮೌಲ್ಯವನ್ನು ಸ್ವೀಕರಿಸಿವೆಯಾದರೂ ಸರಿ, ಬರೆದವನಿಗೆ ಬ್ರಹ್ಮಲೋಕ ಪ್ರಾಪ್ತಿ ಫಲವಾಗಿ ಬರುತ್ತದೆ. ಈ ಪ್ರಪಂಚಕ್ಕೆ ಮೂಲ ವೇದಶಾಸ್ತ್ರಗಳೇ. ಆದ್ದರಿಂದಲೇ ಭಗವಂತನು ಮೊದಲಿಗೆ ಅವುಗಳನ್ನೇ ಸೃಷ್ಟಿಸಿದನು. ಆದ್ದರಿಂದ ಎಂತಹ ಕಠಿಣ ಪ್ರಯತ್ನಗಳನ್ನು ಮಾಡಿಯಾದರೂ
ವೇದಗಳ ತಾತ್ಪರ್ಯವನ್ನು ನಂತರದ ಪೀಳಿಗೆಗೆ ಕೊಡಬೇಕು. ಇತಿಹಾಸ ಪುರಾಣಗಳನ್ನು ಸಹ ಅದೇ ರೀತಿ ಬರೆದಿಟ್ಟಿರುವವರಿಗೆ ಅವುಗಳನ್ನು ದಾನ ಮಾಡಿಯಾದರೂ ಬ್ರಹ್ಮದಾನಕ್ಕೂ ಸಮಾನವಾದ ಪುಣ್ಯದ 2 ಪಟ್ಟು ಪುಣ್ಯವು ಲಭಿಸುತ್ತದೆ. ನಾಸ್ತಿಕರ ವಚನಗಳು ಕುತರ್ಕಗಳನ್ನು ದ್ವಿಜನಾದವನು ಕೇಳಬಾರದು, ಏಕೆಂದರೆ ಒಬ್ಬರನ್ನು ಅಧೋಗತಿಗೆ ತಳ್ಳುವುದಕ್ಕೆ ಆ ಶಬ್ದವೇ ಸಾಕು. ದಾನವನ್ನು ಸ್ವೀಕರಿಸುವ ಅರ್ಹತೆ ಅವಕಾಶವಿದ್ದೂ ಸಹ ತಮ್ಮ ಬಳಿಯಲ್ಲಿ ಪುಷ್ಕಲವಾಗಿದ್ದರೂ ಅದನ್ನು ಬೇರೆಯವರಿಗೆ ಕೊಡಿಸುವವರಿಗೆ, ತಮ್ಮ ಬಳಿಯಲ್ಲಿಲ್ಲದೆ ಹೋದರೂ ಬೇರೆಯವರ ಅವಶ್ಯಕತೆಯನ್ನು ಗುರುತಿಸಿ ಅವರಿಗೆ ಕೊಡಿಸುವವರಿಗೆ ದಾತನಿಗೆ ಲಭಿಸಿದಷ್ಟು ಪುಣ್ಯವೇ ಲಭಿಸುತ್ತದೆ. ಕುಲಹೀನರು, ಪತಿತರು, ನಪುಂಸಕರು, ಶತ್ರುಗಳು ದಾನವನ್ನು ಕೊಟ್ಟರೂ ಸ್ವೀಕರಿಸಬಾರದು. ಸಚ್ಚರಿತ್ರೆ ಇಲ್ಲದವರು ಕುಶ, ಶಾಖ, ದುಗ್ಧ, ಗಂಧ, ಜಲಾದಿ ಸಾಮಾನ್ಯ ವಸ್ತುಗಳನ್ನು ಕೇಳದೆಯೇ ಕೊಟ್ಟರೂ ಸ್ವೀಕರಿಸಬಹುದು. ತಂದೆ ತಾಯಿಯರನ್ನು ಪೋಷಿಸುವುದಕ್ಕಾಗಲಿ, ದೇವತೆಗಳನ್ನು ಅತಿಥಿಗಳನ್ನು ಪೂಜಿಸುವುದಕ್ಕಾಗಲಿ, ಪ್ರಾಣಾಪಾಯಕ್ಕೆ ಬಂದಾಗಲಾಗಲಿ ಪತಿತರು ಕುತ್ಸಿತರು ಆಗದೇ ಇರುವವರು ದಾನವನ್ನು ಕೊಟ್ಟರೂ ಸ್ವೀಕರಿಸಬಹುದು. ಅದೂ ಸಹ ಅವಶ್ಯಕತೆಗೆ ಮಾತ್ರವೇ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.